ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮರಾಜ್ ಯೂಟ್ಯೂಬ್ ಚಾನಲ್. ಅಮ್ಮ ಮಾಡಿರೋ ಉಪ್ಪಿನಕಾಯಿ ಯಾವ ಥರ ಮಾಡಿದರೆ ನೋಡ್ಕೊಳ್ಳೋಣ ಬನ್ನಿ. ಉಪ್ಪಿನಕಾಯಿ ಮಾಡೋಕ್ಕೆ ಬರಲಾರ್ದವ್ರು ಕೂಡ ಈ ಥರ ಮಾಡ್ಕೋಬೋದು. ನಿಮಗೆ ಬೇಗನೆ ಕಲಿಬೋದು ಉಪ್ಪಿನಕಾಯಿ ಮಾಡೋದು. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಿಂಬೆಹಣ್ಣು ಕಟ್ ಮಾಡಿ ಒಂದು ಕಡೆ ಸೈಡಿಗೆ ಎತ್ತಿಟ್ಟಿದ್ದೀನಿ. ಒಂದು ಕುಡಿಕೆ ಬೆಲ್ಲಕ್ಕೆ ಒಂದು ಸಣ್ಣ ಲೋಟದಷ್ಟು ನೀರು ಹಾಕಿಬಿಟ್ಟು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಕಟ್ ಮಾಡಿರುವಂಥ ನಿಂಬೆಹಣ್ಣು ಹಾಕೊತಾ ಇದ್ದೀನಿ ನೋಡಿ ಪಾತ್ರೆಗೆ. ಇದು ಒಂದು ಕುದಿ ಬಂದರೆ ಸಾಕು, ಉಪ್ಪಿನಕಾಯಿ ರೆಡಿ ಆಗೇ ಬಿಡ್ತು ಅಂತ. ನನಗೆ ಬೇಗನೆ ಬೇಕು ಅಂದ್ಬಿಟ್ಟು ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಸತಿ ಮಾಡಿದ್ರೆ ಒಂದು ವರ್ಷದವರೆಗೂ ಆಗುತ್ತೆ. ನಾನು ಉಪ್ಪಿನಕಾಯಿ ಹೋದ ವರ್ಷ ಮಾಡಿದ್ದಿಲ್ಲ, ಹಿಂದಿನ ವರ್ಷ ಮಾಡಿರೋ ಉಪ್ಪಿನಕಾಯಿನೇ ಇತ್ತು, ಅದನ್ನೇ ಬಳಸ್ತಾ ಇದ್ದೇವೆ. ಇವಾಗ ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಹಿಡಿ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು ಕುದಿ ಬರಬೇಕು, ಬೇಗನೆ ಆಗುತ್ತೆ. ನಮಗೆ ಉಪ್ಪಿನಕಾಯಿ ಇಲ್ಲ ಇವಾಗ ಎಮರ್ಜೆನ್ಸಿಗೆ ಬೇಕು ಅಂದರೆ ಸಿಹಿ ಉಪ್ಪಿನಕಾಯಿ ಬೇಗನೆ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ, ಒಂದು ಕುದಿ ಬಂತು, ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಫುಲ್ ತಣ್ಣಗಾಗಬೇಕಿದು. ಈ ಥರ ಮಾಡಿಕೊಂಡ್ರೆ ನಿಮಗೂ ಬೇರೆಯವ್ರು ಕೇಳೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಫುಲ್ ತಣ್ಣಗಾಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸಿ ಈ ಥರ ಮಾಡ್ಕೋಬೇಕು, ತರಿ ಅದು ರುಬ್ಬಿರುವಂಥದ್ದು. ಇದಕ್ಕೆ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. 2 ಚಮಚ ಖಾರ ಹಾಕ್ಕೊತೀನಿ ನಾನು. ನಿಮ್ಗೆ ಖಾರ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ಸಿಹಿ ಉಪ್ಪಿನಕಾಯಿ ಮಾಡ್ಕೋಬೋದು. ಬೆಲ್ಲ ಕೂಡ ನೀವು ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ಉಪ್ಪಿನಕಾಯಿ ನಿಂಬೆಹಣ್ಣು ಸ್ವಲ್ಪ ಇರೋದ್ರಿಂದ ಹಾಗಾಗಿ ಒಂದು ಕುಡಿಕೆ ಬೆಲ್ಲ ಅಷ್ಟೇ ಹಾಕ್ಕೊತಾ ಇರೋದು. ತುಂಬಾ ಚೆನ್ನಾಗಾಗಿದೆ. ಬನ್ನಿ, ರೆಡಿ ಆಯಿತು. ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ನೋಡಿ. ಬೇಗ ಕೂಡ ಆಗುತ್ತೆ. ಮಾಡ್ಲಿಕ್ಕೆ ಬರಲಾರ್ದವ್ರು ಕೂಡ ಈ ಥರ ಮಾಡ್ಕೊಳಕ್ಕೆ ಬರುತ್ತೆ, ಈಸಿಯಾಗಿರುತ್ತಲ್ವ. ಹಾಗಾಗಿ ಈಗ ನಮಗೆ ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ಲ, ರೆಡಿ ಉಪ್ಪಿನಕಾಯಿ ತೊಗೊಂಬಂದು ತಿನ್ನೋದು ಅಷ್ಟು ಸರಿಗಿರಲ್ಲ. ಆಮೇಲೆ ಖಾರ ಪುಡಿ ಯಾವ್ದು ಬಳಸಿರ್ತಾರೋ, ಆಯಿಲ್ ಎಲ್ಲ ಹಾಕಿರ್ತಾರೆ, ಅದು ಯಾವ ಥರ ಆಯಿಲ್ ಹಾಕಿರ್ತಾರೋ ಗೊತ್ತಿರಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ಆರೋಗ್ಯವಾಗಿರುವಂಥ ಅಡುಗೆ ತಿಂದರೆ ನಮಗೆ ಒಳ್ಳೆಯದಲ್ವ. ಹಾಗಾಗಿ ನೋಡಿ ಯಾವ ಥರ ಬಂದಿದೆ ಅಂತ. ನ್ಯಾಚುರಲ್ ಕಲರ್ ಇದು, ಯಾವುದೇ ಥರ ಕಲರ್ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.